ನಮಸ್ಕಾರ ರೀಪ ಎಲ್ಲ ಗುರು ಹಿರಿಯರಿಗೆ. ಹಾಯ್ ರೀಪ, ನಾನಿವತ್ತು ಗೋವಾದಾಗ ಅಂಜನಾ ಬೀಚ್ ಅಂಥೇಳಿ ಒಂದು ಸೂಪರ್ ಸನ್ಸೆಟ್ ಕಾಣುವಂಥ ಒಂದು ಲೊಕೇಶನಿಗೆ ಕರ್ಕೊಂಬಂದೀನಿ. ಇದೇ ಲೊಕೇಶನ್ ನೋಡ್ರಿಪ್ಪ. ಅದು ಮಾಪ್ಸಾದಿಂದ ನಿಮ್ಗೆ ಕರೆಕ್ಟ್ 10 ಕಿಲೋಮೀಟ್ರ್ ಆಗ್ತೈತೆ ರೀ. ಪಂಜಿಂದ ಮಾಪ್ಸಾ ಒಂದು 18 ಕಿಲೋಮೀಟರ್, ಮಾಪ್ಸಾದಿಂದ ಇದು 10 ಕಿಲೋಮೀಟ್ರ್ ಆಗ್ತೈತೆ ನಿಮ್ಗೆ. ಇಲ್ಲೇ ಆಜು ಬಾಜು ಬಾಗಾ ಬೀಚ್, ಕಲಂಗುಡ್ ಬೀಚ್ ಇಲ್ಲೇ ಒಂದು 7-8 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಜು ಬಾಜು ಒಳಗೆ ಇರ್ತಾವೆ. ಒಂದು ಸಮುದ್ರ ಇದೆ, ಪಾರ್ಟಿಷನ್ ಬೇರೆ 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 ಈ ಥರ ಇರ್ತೈತೆ ನೋಡ್ರಿ. ಇಷ್ಟು ಚಲೋ ಸನ್ಸೆಟ್ ಲೊಕೇಶನ್ ಅಂತ ಐತಿ ಅಂದ್ರೆ ರೀ ಇದು. ಈ ಲೊಕೇಶನ್ ಒಳಗೆ ನೀವು ಆಲ್ಮೋಸ್ಟ್ ಆಲ್ ಬೀಚ್ ಎಲ್ಲ ಗೋವಾದಾಗ ನೋಡಿರ್ಬೋದು. ಈ ಬೀಚ್ ಒಳಗೆ ಸ್ವಲ್ಪ ವಿಭಿನ್ನ ಐತ್ರಿ ನೋಡೋಕೆ. ನಿಂತು ನೋಡಿದ್ವಿ ಅಂದ್ರೆ ಪಾಯಿಂಟಿಂದ ನೀರು ಉಕ್ಕಿ ಬರೋದು ಎಕ್ಸ್ಟ್ರಾರ್ಡನರಿಯಾಗಿ ಕಾಣಿಸ್ತೈತಿ ನೋಡ್ರಿ, ಯಾವ ಥರ ಕಾಣಿಸ್ತಾ ಐತಿ ಅಂತೇಳಿ. ನಮ್ಮ ಹುಡುಗರು ರಪಲ್ಲು ಕುಣಿದು ಕುಪ್ಪಳಿಸಾಕ್ತಾರೆ ಬೀಚ್ ನೋಡಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಐತಿ. ಮಳೆ ಮಾತ್ರ ಮುಂದೆ ಹೆಂಗೆ ಕಂಟಿನ್ಯೂ ನೋಡ್ರಿ. ಇದು ಅಂಜನಾ ಬೀಚಿಂದ ಬಾಜು ಇರೋದು ಇನ್ನೊಂದು ಬೀಚ್ ಇದೆ. ಇದು ಅಂಜನಾದ ಇನ್ನೊಂದು ಈ ಪೂರ್ತಿ ನಿಮ್ಗೆ ಗುಡ್ಡಗಳೆಲ್ಲ ಅಲ್ಲೇ ಕಾಣಿಸ್ತಾವಂತ. ಈ ಕಲ್ಲುಗಳು ಎಲ್ಲ ಅಲ್ಲೇ ಇರೋದು ಕಾಣಿಸ್ತೈತಿ. ಇವ್ರು ನಮ್ಮ ಮಾಮ ಗೋವಾದಾಗಿರೋದು ನೋಡ್ರಿ. ಅವರು ನಾವು ಬಿಸಿಲು ಬಂದಿದ್ವಿ ವಿಸಿಟಿಗೆ. ಅಲ್ಲಿ ಪಾಯಿಂಟ್ ಕಾಣಿಸ್ತೈತಲ್ಲ ನಿಮಗೆ ಮುಂದೆ, ಅಲ್ಲೆಲ್ಲ ಒಂದೆರಡು ರೆಸಾರ್ಟ್ ಇದಾವೆ. ಅಲ್ಲೆಲ್ಲ ಅಡ್ಡಾಡ್ಕೊಂಬರ್ಬೋದು ನೀವು. ಇದು ಹೌದು, ಈ ರೆಸಾರ್ಟ್ ಎಲ್ಲ ಎಂಟ್ರೆನ್ಸ್ ಇರ್ತೈತಿ. ಪೇಯ್ಡ್ ಇವು ರೆಸಾರ್ಟ್. ನೀವು ಆ ರೆಸಾರ್ಟ್ ಒಳಗೆ ಪೇಯ್ಡ್ ಮಾಡ್ಕೊಂಡು ಬಂದು ಅಲ್ಲಿ ಕುಂತು ಅಲ್ಲಿ ಟೀ ಕುಡಿಯೋದು, ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಮಾಡ್ಕೋಬೋದು ಅಲ್ಲೇ ಕೂತ್ಕೊಂಡು ನೋಡುತ್ತಾ. ಸೊ ಆ ಥರದ ಸಲುವಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದಾವೆ ರೀ ಇಲ್ಲಿ ಲೊಕೇಶನ್ ಒಳಗೆ. ನೀವು ಬೀಚ್ ಒಳಗೆ ಏನೋ ತೊಗೊಂಡ್ರು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಬರ್ತದೆ ನಿಮ್ಗೆ. ಈಗ ನಾನು ಗೋವಾದಿಂದ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇರಬೇಕಾದ್ರೆ ನನಗಿಲ್ಲಿ ಮೋಲಮ್ ಅಂಥೇಳಿ, ಮೋಲಮಿಂದ ಮುಂದ್ಗಡೆ ಒಂದು ಅಲ್ಮೋಡ್ ಘಾಟ್ ಅಂತ ಬರುತ್ತೆ. ಆ ಘಾಟ್ ಒಳಗಡೆ ರೋಡ್ ಸೈಡಲ್ಲಿ ಒಂದು ಕಡೆ ನಿಲ್ಸೇನ್ರಿ ಗಾಡಿ. ಸೊ ಇಲ್ಲೊಂದು ಫಾಲ್ಸ್, ಸಣ್ಣ ನೀರು ಹರಿತಾ ಐತಿ. ಒಂಥರ ಸಣ್ಣದು ಬಟ್ ಆದ್ರೆ ಅಟ್ರಾಕ್ಟಿವ್ ಐತಿ, ಮಸ್ತ್ ಐತಿ. ಹೋಗೋ ನಿಲ್ಬೇಕನ್ನಿಸ್ತೆ, ನಿಂತೊಂದು ವಿಡಿಯೋ ಮಾಡ್ಬೇಕನ್ನಿಸ್ತೆ ನಿಂತೆ. ಈ ರೋಡು ಗೋವಾದಿಂದ ನಾನು ಬಂದಿದ್ದೀಗ ಈ ಕಡೆ. ಈಗ ನಾನು ಸೀದಾ ಹುಬ್ಳಿ ಹೋಗೋಣ್ರಿ. ಇದು ಲೊಕೇಶನ್ ಒಳಗೆ ಹುಬ್ಳಿ ಹೋಗ್ತೇನೆ ನಾನು. ಮಸ್ತ್ ಐತ್ರಿ ಈ ಪ್ಲೇಸ್ ಮಾತ್ರ. ನೀರು ಬರೋದು ನೋಡೋದು, ನಾ ಹೇಳ್ದಲ್ಲ ನಿಮ್ಗೆ ಹಿಂದಿ ನುಡಿಯೋದಾಗ, ನೇಚರ್ ಬ್ಯೂಟಿ ಇಸ್ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಹೇಳ್ಕೊಳಕ್ಕೆ ಏನೂ ಇಲ್ಲ, ಅದಕ್ಕೆ ಕಂಪೇರಿಸನ್ನೇ ಇಲ್ಲ ನೇಚರ್ ಬ್ಯೂಟಿಗೆ. ನಾವು ಏನೋ ಮಾಡಿದ್ರು ಆರ್ಟಿಫಿಷಿಯಲ್, ಎಷ್ಟೇ ಟೆಕ್ನಾಲಜಿ ಅಪ್ಡೇಟ್ ಆದರೂ ಆರ್ಟಿಫಿಷಿಯಲ್. ಬಟ್ ನೇಚರ್ ಕೊಡೋ ಬ್ಯೂಟಿ ಅದು ನಮಗಿಂತ 100-200 ಇಯರ್ಸ್ 1000 ಇಯರ್ಸ್ ಮುಂದೆ ಐತಿ ಅಂದರೂ ತಪ್ಪಾಗಲ್ಲ. ಅಷ್ಟು ಅಡ್ವಾನ್ಸ್ಡ್ ಐತಿ ನೇಚರ್ ಬ್ಯೂಟಿ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಓಕೆ, ಲೆಟ್ಸ್ ಗೋ ದ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಮತ್ತು ಮುಂದೆ ಸಿಗೋಣ್ರಿ ಗುರುಗಳ. ನಿಮ್ಮ ಸಹಕಾರ ಪ್ರೀತಿ ತೋರಿಸ್ತಿ. ಹೊಸದಾಗಿ ಯೂಟ್ಯೂಬ್ ಚಾನಲಿಂದ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತೋರಿಸ್ತಾ ಹೋಗ್ತೀವಿ. ಸೊ ಮೇಕ್ ಅ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಗಾಯ್ಸ್.